ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮಗೆ ಈ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರೋಮೋದ ಶುರುವಿನಲ್ಲಿ ಪುಟ್ಟಕ್ಕ ಸಹನಾಳನ್ನು ಕರೆದ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವ ನೆಪದಲ್ಲಿ ಮಾವಿನಕಾಯಿ ಹೇಗೆ ಮನುಷ್ಯರ ಜೀವನದ ನಡುವಿನ ವ್ಯತ್ಯಾಸ ಹಾಗೂ ಗುಣಗಳನ್ನು ತಿಳಿಸ್ತಾ ಇರ್ತಾಳೆ. ಆಗ ಪುಟ್ಟಕ್ಕ, ನಮ್ಮ ಜೀವನ ಕೂಡ ಈ ಮಾವಿನಕಾಯಿ ಥರನೇ ಇರಬೇಕು. ಈ ಮಾವಿನಕಾಯಿ ಹೇಗೆ ಅಂದರೆ ಮರದಲ್ಲಿ ಚಿಗುರಾಗಿ ಮಿಡಿಯಾಗಿ ಆಮೇಲೆ ಕಾಯಿಯಾಗುತ್ತೆ. ಅದನ್ನ ನಾವು ಮನುಷ್ಯರು ಕಲ್ಲು ತಗೊಂಡು ಹೊಡೆದು ಕೆಳಗೆ ಬೀಳಿಸ್ತೀವಿ. ಕೆಲವು ಹಾಗೆ ಉಳಿದುಕೊಂಡು ಬಿರುಗಾಳಿಗೆ ಕೆಳಗೆ ಬೀಳದೆ ಹಣ್ಣಾಗುತ್ತವೆ. ಇನ್ನೂ ಕೆಲವು ಹಣ್ಣಾಗದೇನೆ ಹಾಗೆ ಉಳಿಯುತ್ತೆ. ಇನ್ನು ಕೆಳಗೆ ಬಿದ್ದಂಥ ಹಣ್ಣು ಕೊಳೆತು ಹಾಳಾಗತ್ತೆ. ಇದನ್ನ ಪುಟ್ಟಕ್ಕ ಸಹನಾಳಿಗೆ ತಿಳಿಸಿ ಹೇಳ್ತಿರ್ತಾಳೆ. ಹಾಗೆ ಪುಟ್ಟಕ್ಕ, ನೋಡಿ, ಮಾವಿನಕಾಯಿನ ಹೆಚ್ಚಿ ಬಿಸಿಲಲ್ಲಿ ಒಣ ಹಾಕಿ ಜಾಡಿ ಒಳಗೆ ತುಂಬಿ ಉಪ್ಪು ಖಾರ ಎಲ್ಲ ಹಾಕಿ ಅದರಲ್ಲಿ ಮುಳುಗಿಸ್ತೀವಿ. ಆದರೆ ಅದು ತನ್ನ ಗುಣಗಳನ್ನು ಬಿಟ್ಟು ಕೊಡೋದಿಲ್ಲ. ಆ ಉಪ್ಪು ಖಾರದ ಜೊತೆಯಲ್ಲಿ ಇದ್ದು ಕಲಿತು ರುಚಿ ಕೊಡುತ್ತೆ. ಹಾಗೆ ನನಗೆ ಇವರು ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ಹೇಳಿ ಮಾವಿನಕಾಯಿ ಏನಾದರೂ ತನ್ನ ರುಚಿಯನ್ನು ಕಳ್ಕೊಳ್ಳುತ್ತಾ ಅಂತ ಪುಟ್ಟಕ್ಕ ಹೇಳ್ತಾಳೆ. ಆಗ ಸಹನ, ಅಂದರೆ ಯಾರು ಎಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೋಬೇಕು ಅಂತ ನೀನು ಹೇಳ್ತಾ ಇರೋದು ಅಂತ ಕೇಳ್ತಾಳೆ. ಆಗ ಪುಟ್ಟಕ್ಕ, ಇಲ್ಲೇ ನೋಡು, ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರೋದು. ನಾನು ಹೇಳ್ತಾ ಇರೋದು ಏನೇ ಆದರೂ ಯಾರು ಎಷ್ಟೇ ಕಷ್ಟ ಕೊಡಲಿ, ಹೊಗಳ್ಳಿ ತೆಗೊಳ್ಳಿ, ನಮ್ಮತನವನ್ನು ನಮ್ಮ ಗುಣವನ್ನು ನಾವು ಬಿಟ್ಟು ಕೊಡಬಾರ್ದು. ಆಗಲೇ ನೀನು ಏನು ಹೇಳ್ದಿಲ್ಲ, ಉಪ್ಪು ಸಮುದ್ರದಾಗೆ ಇರುತ್ತೆ ಅಂತ, ಆದರೆ ಒಂದು ಹನಿ ನೀರು ಬಿದ್ದರೂ ಹಾಳಾಗತ್ತೆ. ಏನು ವಿಚಿತ್ರ ಅಲ್ವಾ ಅಂತ ಅಂದೆಲ್ಲ ಮಗಳೇ. ಇದು ಹಾಗೆ ಮಗಳೇ, ಪ್ರಕೃತಿ ತನಗೆ ಒಗ್ಗದೇ ಇರುವ, ವೃದ್ಧಿಸಿಕೊಳ್ಳಲು ಆಗದೇ ಇರುವ ಎಲ್ಲ ಗುಣಗಳನ್ನು ವೃದ್ಧಿಸ್ಕೊಳ್ತಾ ಹೋದರೆ ತನ್ನತನವನ್ನು ಕಳೆದುಕೊಳ್ಬೇಕಾಗುತ್ತೆ. ಮನುಷ್ಯನೂ ಹಾಗೆ ತನ್ನ ಏಳಿಗೆಗೆ ಏನು ಬೇಕೋ ಅದನ್ನು ಮಾತ್ರ ಮೈಗೂಡಿಸ್ಕೊಳ್ಬೇಕು. ಬೇಡವಾಗಿರೋದನ್ನೆಲ್ಲ ಅಂಟಿಸಿಕೊಳ್ಳಲು ಹೋಗಬಾರ್ದು. ತಪ್ಪು ಸರಿಗಳನ್ನು ಕುತ್ಕೊಂಡು ತೂಗ್ತಾನೇ ಇದ್ದರೆ ಕೂತಲ್ಲೇ ಕೊಳೆತು ಹೋಗಬೇಕು ಹೊರತು ಮುಂದೆ ಬರೆಯೋದಕ್ಕೆ ಆಗೋದಿಲ್ಲ ಅಂತ ಪುಟ್ಟಕ್ಕ ಸಹನಾಳಿಗೆ ಬುದ್ಧಿ ಹೇಳ್ತಾಳೆ. ಆಗ ಸಹನ, ಈ ಹುಡುಗಿರ ಬಾಳು ಉಪ್ಪಿನಂಗೆ ಅಲ್ವೇ, ಒಂದು ಸಲ ತವ್ರ ಮನೆಗಳನ್ನು ಬಿಟ್ಟು ಹೋದ್ಮೇಲೆ ಮತ್ತೆ ಮಕ್ಕಳಾಗಿ ಅವ್ವನ ಮನೆಗೆ ಸೇರ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ ಅವ್ವ ಅಂತ ಸಹನ ಮನಸ್ಸಿನಲ್ಲಿ ಅನ್ಕೋತಾಳೆ. ಇನ್ನು ಇದೆಲ್ಲ ಆದಮೇಲೆ ಸಹನ ರೂಮ್ಗೆ ಬಂದಾಗ ಸುಮ ಕೇಳ್ತಾಳೆ, ಅಕ್ಕ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಅಂತ. ಆಗ ಸಹನ, ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಕಣವಿ. ನನ್ನ ಜೀವನನ ಹೇಗೆ ನಡೆಸಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ನಡೆಸೋದಕ್ಕೆ ಆಗಲೇ ಇಲ್ಲ. ಅದಕ್ಕೆ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಹಾಗಂತ ನನ್ನ ಜೀವನನ ಯಾರ್ದೋ ಕೈಗೆ ಕೊಟ್ಟು ನಡೆಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಸುಮ, ಒಳ್ಳೆ ನಿರ್ಧಾರನೇ ತಗೊಂಡಿದೀಯಾ ಅಂತ ಅನಿಸ್ತಾ ಇದೆ ಅಕ್ಕ ಅಂತ ಹೇಳ್ತಾಳೆ. ಆಗ ಸಹನ ಮನಸ್ಸಿನಲ್ಲಿ ಅಳ್ತಾ, ಹೌದು, ನಾನು ಈಗ ತಗೊಂಡಿರೋ ನಿರ್ಧಾರ ಒಳ್ಳೆಯದೇ ಕಣವಿ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅನ್ಕೋತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.